ಇಲ್ಲಿ ಅಪೆಕ್ಸ್ ಬ್ಯಾಂಕಲ್ಲಿ ಯಾವ ರೀತಿ ಸ್ಕ್ಯಾಮ್ ಆಗುತ್ತೆ ಅಂತಂದರೆ, ಇಲ್ಲಿ ಎಕ್ಸಾಮ್ ನಡೆದು 6 ತಿಂಗಳು ವರ್ಷ ಆದ್ರೂ ರಿಸಲ್ಟ್ ಬಿಟ್ಟಿಲ್ಲ. ಅಂದರೆ ಒಂದು ಪೇಪರು 200 ಮಾರ್ಕ್ಸ್ ಇರುತ್ತೆ. ಆ ಕ್ವಶನ್ ಪೇಪರಲ್ಲಿ 85%ಗೆ ಕನ್ವರ್ಟ್ ಮಾಡ್ಕೊತಾರೆ. 15 ಮಾರ್ಕ್ಸ್ ಇಂಟರ್ವ್ಯೂ ಇರುತ್ತೆ. ಈ ಒಂದು ಎಕ್ಸಾಮ್ ಮಾಡಿ 6 ತಿಂಗಳು ವರ್ಷ ಆದ್ರೂ ರಿಸಲ್ಟ್ ಬಿಟ್ಟಿಲ್ಲ. ಸ್ಟೂಡೆಂಟ್ಸು ಅದೇ KE ಎಕ್ಸಾಮ್ಸು, ವಿಲೇಜ್ ಅಕೌಂಟೆಂಟ್ ಸೇಮ್ ಡೇ BMTC ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ, ಅಪೆಕ್ಸು ಮತ್ತು BMTC. ಅದ್ರ ರಿಸಲ್ಟ್ ಬಿಟ್ಟು ಆಲ್ಮೋಸ್ಟ್ ರೆಕ್ರೂಟ್ಮೆಂಟ್ ಕಂಪ್ಲೀಟ್ ಆಗ್ತಾ ಇದೆ. ಅದು ಆ ಎಕ್ಸಾಮ್ ಆಗಿ 1 ತಿಂಗಳಾದ್ಮೇಲೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ. ಅದು ರೆಕ್ರೂಟ್ಮೆಂಟ್ ಆಲ್ಮೋಸ್ಟ್ ರಿಸಲ್ಟ್ಸ್ ಬಿಟ್ಟು ಫೈನಲ್ ಲಿಸ್ಟು ಡಿಸ್ಟ್ರಿಕ್ಟ್ ವೈಸ್ ಕಳಿಸಿದ್ದಾರೆ. ಇಲ್ಲಿ ಅಪೆಕ್ಸ್ ಬ್ಯಾಂಕ್ ಅವರು ಸೇಮ್ ಅದೇ ದಿನ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ 6 ತಿಂಗಳಾಗಿದೆ, ಆದರೆ ರಿಸಲ್ಟ್ ಬಿಟ್ಟಿಲ್ಲ. ಆ ಒಂದು ಮಾರ್ಕ್ಸ್ ಲಿಸ್ಟ್ ಬಿಟ್ಟಿದ್ದಾರೆ. ಮಾರ್ಕ್ಸ್ ಲಿಸ್ಟ್ ಆದಮೇಲೆ ಕೂಡ ಇವರಿಗೆ ಇಂಟರ್ವ್ಯೂ ಕರೀಬೇಕು 1:5, ಇನ್ನೂ ಕರೆದಿಲ್ಲ. ಈ ಒಂದು ಸ್ಕ್ಯಾಮ್ ಯಾವ ರೀತಿ ಆಗುತ್ತೆ ಅಂತಂದರೆ, ಮಾರ್ಕ್ಸ್ ಎಷ್ಟು ನೀಟಾಗಿ ಅವರು ಕನ್ವರ್ಟ್ ಮಾಡ್ಕೊತಾರೆ ಅಂತಂದರೆ, ಕ್ವಶನ್ ಪೇಪರ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ್ರೆ, ಈ ಕರ್ನಾಟಕದಲ್ಲಿ ಯಾವುದೇ ಎಕ್ಸಾಮ್ಸ್ ಕಂಡಕ್ಟ್ ಮಾಡಾದ್ಮೇಲೆ ಕ್ವಶನ್ ಪೇಪರು ಅವ್ರಿಗೆ ಕೊಡ್ತಾರೆ ಕ್ಯಾಂಡಿಡೇಟ್ಗೆ. ಈ ಆರ್ ಟಿಕೆಟಲ್ಲಿ ಯಾವುದೇ ರೀತಿ ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ. ಅಂದರೆ ಕ್ವಶನ್ ಪೇಪರ್ ನಾವು ತಗೋತೀವಿ ಅಂತೇಳಿ ಕ್ವಶನ್ ಪೇಪರ್ ಒಳಗಡೆ ಯಾವ ರೀತಿ ಇದು ಮಾಡಿದ್ದಾರೆ ಅಂತಂದರೆ, ಕ್ವಶನ್ ಎಕ್ಸಾಮ್ಸ್ ಕಂಡಕ್ಟ್ ಮಾಡಾದ್ಮೇಲೆ ಕ್ವಶನ್ ಪೇಪರ್ ನಮಗೆ ಕೊಡಬೇಕು ಅಂತ ಅದ್ರಲ್ಲಿ ಮೆನ್ಷನ್ ಮಾಡಿರ್ತಾರಂತೆ. 200 ಕ್ವಶನ್ಸ್ ಇರುತ್ತೆ. ಎಕ್ಸಾಮ್ಸ್ ಕಂಡಕ್ಟ್ ಆದಮೇಲೆ ಕ್ವಶನ್ ಪೇಪರ್ ಅವ್ರಿಗೆ ಕೊಡೋದಾದರೆ ಬರೀ OMR ಶೀಟ್ಸ್ ಅಂದರೆ ಆನ್ಸರ್ ಶೀಟ್ಸ್ ಅವ್ರು ತಗೊಂಡು ಮತ್ತೆ OMR ಶೀಟ್ಸ್ ಒಂದು ಕೊಟ್ಟಿರ್ತಾರೆ ಕ್ಲಾರಿಫಿಕೇಶನ್ಸ್ಗೆ. ಕೀ ಆನ್ಸರ್ ಬಿಟ್ಟಿದ್ದಾರೆ. ಬಿಟ್ಟಾದ್ಮೇಲೆ ಆ ಕ್ವಶನ್ ಪೇಪರ್ ಒಳಗಡೆ ಏನು ಮಿಸ್ಟೇಕ್ ಆಗಿದೆ ಇಲ್ಲ ಅಂತ ಹೇಳೋದಕ್ಕೆ ಅಬ್ಜೆಕ್ಷನ್ ಹಾಕ್ಬೇಕಂದ್ರೆ ಕ್ವಶನ್ ಪೇಪರ್ ಇರಬೇಕು. ಆದರೆ ಇಲ್ಲಿ ಕ್ವಶನ್ ಪೇಪರ್ ಕ್ಯಾಂಡಿಡೇಟ್ಗೆ ಕೊಡೋದೇ ಇಲ್ಲ. ಈ ಥರ ಎಲ್ಲ ಈ ರೀತಿ ಸ್ಕ್ಯಾಮ್ ಆಗುತ್ತೆ. ಯಾಕಂದರೆ ಕ್ವಶನ್ ಪೇಪರ್ ಇರೋದಿಲ್ಲ. ಮತ್ತು ಇವರು ನೋಡಿದ್ರೆ ಮಾರ್ಕ್ಸ್ ಬಿಟ್ಟಾದ್ಮೇಲೆ ತುಂಬ ಡಿಲೇ ಮಾಡ್ತಾರೆ. ತುಂಬ ಡಿಲೇ ಯಾಕೆ ಮಾಡ್ತಾರೆ ಅಂದರೆ, ಬ್ಯಾಂಕಲ್ಲಿ ಯಾರು ಎಂಪ್ಲಾಯ್ ಇರ್ತಾರೋ ಅವ್ರ ಮಕ್ಳಿಗೆ ಜಾಬ್ ಹೋಗ್ಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದ್ದಾರೆ. ನಾನು ಸರ್ಕಾರಕ್ಕೆ ಈ ಮುಖಾಂತರ ಕೇಳ್ಕೊಳೋದೇನಪ್ಪ ಅಂತಂದರೆ, ಸ್ಟೂಡೆಂಟ್ಸು ಕಷ್ಟಪಟ್ಟು ಎಕ್ಸಾಮ್ ಪ್ರಿಪೇರ್ ಆಗಿ ಮತ್ತು ಆ ಫೀಸ್ ಎಷ್ಟಿಟ್ಟಿದ್ದಾರೆ ಅಂದರೆ 1,000 ಫೀಸ್ ಇಟ್ಟಿರುತ್ತೆ. ಆ ಫೀಸ್ ಪೇ ಮಾಡಿಬಿಟ್ಟು ಎಕ್ಸಾಮ್ಸ್ ಬರೆದಿರ್ತಾರೆ. ಈ ಒಂದು ಎಕ್ಸಾಮ್ಸಲ್ಲಿ ನಾನು ಏನೋ ಎಕ್ಸಾಮ್ ಪಾಸ್ ಆಗ್ತೀನಿ, ಒಂದು ಬ್ಯಾಂಕಲ್ಲಿ ಕೆಲಸ ಮಾಡ್ಬೋದು ಅಂತ ಒಂದು ಆಸೆ ಇಟ್ಕೊಂಡಿರ್ತಾರೆ. ದಯವಿಟ್ಟು ಅದಕ್ಕೆಲ್ಲ ಈ ಒಂದು ಅಪೆಕ್ಸ್ ಬ್ಯಾಂಕ್ ಅವರು CEO ಯಾರು ದೇವರಾಜ್ ಅಂತ ಹೇಳಿ, ಮತ್ತು ಅದು ಪ್ರೆಸಿಡೆಂಟ್ ಬಂದ್ಬಿಟ್ಟು ಬಿಳಿ ಪ್ರಕಾಶ್ ಅಂತ ಹೇಳಿ ಅಧ್ಯಕ್ಷರಿದ್ದಾರೆ ಅಪೆಕ್ಸ್ ಬ್ಯಾಂಕ್ದು. ಆದರೆ ಇಲ್ಲಿವರೆಗೂ ಯಾವುದೇ ರೀತಿ ಮೆಜರ್ ತೊಗೊಂಡಿಲ್ಲ. ಸ್ಟ್ರಿಕ್ಟ್ ಮೆಜರ್ ತೊಗೊಂಡು ಎಕ್ಸಾಮ್ಸ್ ಕಂಡಕ್ಟ್ ಮಾಡೋದ್ರಿಂದ ಹಿಡಿದು ರೆಕ್ರೂಟ್ಮೆಂಟ್ ಮಾಡೋದ್ರಿಂದ ಹಿಡಿದು ಸ್ಟ್ರಿಕ್ಟ್ ಮೆಜರ್ ಒಂದು ರಿಸಲ್ಟ್ಸ್ ಬಿಡಬೇಕು. ಸ್ಟೂಡೆಂಟ್ಸ್ಗೆ ಅನ್ಯಾಯ ಆಗ್ತಿದೆ. ದಯವಿಟ್ಟು ಸರ್ಕಾರ ಈ ಕೂಡಲೇ ಈ ಅಪೆಕ್ಸ್ ಬ್ಯಾಂಕ್ ಮೇಲೆ ಏನೆಲ್ಲ ಅನ್ಯಾಯ ಆಗ್ತಿದೆ, ದಯವಿಟ್ಟು ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟು ರೆಕ್ರೂಟ್ಮೆಂಟ್ ಕರೆಕ್ಟಾಗಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಸ್ಟೂಡೆಂಟ್ಸ್ಗೆ ಅನುಕೂಲ ಆಗೋ ರೀತಿ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಇಲ್ಲ ಅಂತ ಅಂದರೆ ಅಪೆಕ್ಸ್ ಬ್ಯಾಂಕ್ ಅವ್ರನ್ನ ಕ್ಲೋಸ್ ಮಾಡಿಬಿಡಿ, ಬೇರೆ ಯಾರಿಗಾದ್ರೂ ಕೊಡಿ. ದಯವಿಟ್ಟು ರೆಕ್ರೂಟ್ಮೆಂಟ್ ಇವ್ರಿಗೆ ಕೊಡೋಕೋಬೇಡಿ. ಇವರೇ ರೆಕ್ರೂಟ್ಮೆಂಟ್ ಮಾಡೋದಾದ್ರೆ ಇವ್ರ ಮಕ್ಳು ಯಾರು ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗಷ್ಟೇ ಸಿಗೋಂಥ ಒಂದು ಕೆಲಸ ಮಾಡ್ತಿದ್ದಾರೆ. ಇಲ್ಲಿ ರೆಕ್ರೂಟ್ಮೆಂಟು ಎಕ್ಸಾಮ್ಸು ಒಂದು KE ಇಲ್ಲ ಬೇರೆ ಒಂದು ಬಾಡಿಗೆ KPSCಗೆ ಈ ಥರ ಕಾನ್ಸ್ಟಿಟ್ಯೂಷನ್ ಬಾಡಿ ಇರ್ಬೋದು, ಇಲ್ಲ ಇಂಡಿಪೆಂಡೆಂಟ್ KE ಬಾಡಿಗಾದರೂ ಕೊಟ್ಟು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಅಲ್ಲಿಂದ ರೆಕ್ರೂಟ್ಮೆಂಟ್ ಮಾಡಿದ್ರೆ ಸ್ವಲ್ಪ ಸ್ಪೀಡ್ ಆಗುತ್ತೆ ಮತ್ತು ಫೇರ್ ರೆಕ್ರೂಟ್ಮೆಂಟ್ ಆಗುತ್ತೆ ಅಂತ ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್.